ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಆಲೂ ಪರೋಟ ಮಾಡೋ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಗೋಧಿ ಹಸಿಟ್ಟನ್ನ ಕಲಸಿಟ್ಟಿದ್ದೀನಿ. ಅದಾದ ನಂತರ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೇನೆ. ಮತ್ತು ನೋಡಿ, ಇಲ್ಲಿ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಜೀರಾ ಪೌಡರು, ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಮತ್ತು ಜಜ್ಜಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಜಜ್ಜಿ ಹಾಕಿದ್ದೀನಿ. ಮತ್ತು ನೋಡಿ, ಬೇಕಾದರೆ ನೀವು ಇದನ್ನು ಪೇಸ್ಟ್ ಮಾಡ್ಕೋಬೋದು ಮಿಕ್ಸಿಲಿ, ಆದರೆ ಸ್ವಲ್ಪ ಮಾಡೋದ್ರಿಂದ ನಾನು ಹಾಗೆ ಕುಟ್ಬಿಟ್ಟು ಅದನ್ನು ಹಾಕಿದ್ದೀನಿ. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಸಾಲೆ ನೀಟಾಗಿ ಆಲೂಗೆಡ್ಡೆಗೆ ಹಚ್ಕೊಳ್ಳೋ ಥರ ಇದನ್ನು ನೀಟಾಗಿ ಕಲಿಸ್ಕೊಂಡು ಒಂದೇ ಥರ ಕಲರ್ ಕಾಣಬೇಕು ಎಲ್ಲನೂ, ಅಷ್ಟು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಕಲಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಯಾಕಂದರೆ ಕೆಲವ್ರಿಗೆ ಈ ಆಲೂ ಪರೋಟ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನನಗೂ ಅಷ್ಟೇ, ಅದು ಒಂದೇ ಸರಿ ಚಪಾತಿ ಒಳಗೆ ಹಾಕ್ಬಿಟ್ಟು ತುಂಬಿ ಒತ್ತಕ್ಕೆ ಹೋದರೆ ಅದು ಹೇಗೋ ಬಂದುಬಿಡುತ್ತೆ. ಬರ್ದಿರೋರು ಈ ಥರ ಆರಾಮಾಗಿ ಮಾಡ್ಕೋಬೋದು. ನಿಜವಲ್ಲೂ ನಾವು ಈ ಥರ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಇವಾಗೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಲೂ ಮಸಾಲಾನ. ಮತ್ತು ಒಂದು ಸೈಡಲ್ಲಿ ನಾನಿಲ್ಲಿ ಚಪಾತಿಗಳನ್ನೆಲ್ಲ ಒತ್ಕೋತಾ ಇದ್ದೀನಿ. ಚಪಾತಿನ ನಾನು ಒತ್ತಿ ಒಂದು ಸೈಡಲ್ಲಿ ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ನಾನು ಚಪಾತಿ ಮಾಡಬೇಕಾದ್ರೆ ಫಸ್ಟು ಚಪಾತಿಗಳನ್ನು ಒತ್ಬಿಟ್ಟು ಒಂದು ಸೈಡಲ್ಲಿ ಹಾಕ್ತೀನಿ. ಮತ್ತು ಅದೆಲ್ಲ ಆದ ನಂತರ ನೋಡಿ, ಇಲ್ಲಿ ಇವಾಗ ಒತ್ತಿರೋಂಥ ಚಪಾತಿಗಳನ್ನು ತಗೊಂಡು ನಾನಿಲ್ಲಿ ಈ ಆಲೂ ಮಸಾಲೆ ಏನಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಏನು ಬೇಯಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಚಪಾತಿ ಇಟ್ಬಿಟ್ಟು ನಾನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ಯಾರಿಗೂ ಗೊತ್ತಾಗಲ್ಲ, ಒಂದ್ರ ಮೇಲೆ ಒಂದು ಇಟ್ಟು ಮಾಡಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಮತ್ತು ನೋಡಿ, ಇಲ್ಲಿ ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈ ಥರ ಒಂದೊಂದೇ ಪರೋಟನ ಬೇಯಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಉರಿಲೇ ಬೇಯಿಸಬೇಕು, ಯಾಕಂದರೆ ಒಳಗಡೆ ಮಸಾಲೆ ಇರುತ್ತಲ್ಲ. ಹಾಗಾಗಿ ಈ ಥರ ತವಾದಲ್ಲಿಟ್ಟಾಗ ಏನು ಸೀದೋಗೋದಿಲ್ಲ. ಸಾಮಾನ್ಯವಾಗಿ ಮಾಮೂಲಿ ಹಂಚಲ್ಲಿ ಏನಾದರೂ ಬೇಯಿಸಿದ್ರೆ ತುಂಬ ಸೀದೋಗುತ್ತೆ. ಅದಕ್ಕೋಸ್ಕರ ಈ ಥರ ತವಾದಲ್ಲಿ ಬೇಯಿಸಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದು. ಇದನ್ನು ಯಾರು ಹೇಳೋದೇ ಇಲ್ಲ, ಕಟ್ ಮಾಡಿಬಿಟ್ಟು ನಾನು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಅಷ್ಟು ಈಸಿಯಾಗಿ, ಯಾಕಂದರೆ ನಾನು ಈ ಚಪಾತಿ ಒತ್ತೋದನ್ನು ಒತ್ತಾದಮೇಲೆ ಇದನ್ನು ಸೆಟ್ ಮಾಡ್ತಾ ಇದ್ನಲ್ಲ ನಾನು ಮಸಾಲೆ ಹಚ್ಚಿ, ಆ ವಿಡಿಯೋ ನಾನು ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನೀಟಾಗಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ. ಒಳಗಡೆ ಆಲೂ ಮಸಾಲೆ ಎಲ್ಲ ಇದೆ, ಉಪ್ತಾ ಇದೆ. ಇದ್ರ ಜೊತೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಟೊಮೊಟೊ ಕೆಚಪ್ ಜೊತೆ ತಿಂದರೆ ಯಾವ ಚಟ್ನಿನೂ ಬೇಡ. ಆದರೆ ನಾವಿಲ್ಲಿ ಬೆಣ್ಣೆ ಏನು ಯೂಸ್ ಮಾಡಿಲ್ಲ. ಟೊಮೊಟೊ ಕೆಚಪ್ ಜೊತೆ ಇದನ್ನು ಮಕ್ಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಸಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಬೇಗ ಮಾಡ್ಕೋಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ. ಮತ್ತು ನಾನು ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿನ್ನೋಕ್ಕೆ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ಯಾಕಂದರೆ ಅವಳಿಗೆ ಸ್ಕೂಲಿಗೆ ಟೈಮ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.